ದೈಹಿಕ ಚಟುವಟಿಕೆಯೇ ಇಲ್ಲದ ನಿಷ್ಕ್ರಿಯ ಜೀವನ ಶೈಲಿ ನಮ್ಮನ್ನು ಸಾವಿಗೆ ಇನ್ನಷ್ಟು ಹತ್ತಿರವಾಗಿಸಿದಂತೆ. ಹೌದು, ದಿನವಿಡೀ ಒಂದೇ ಕಡೆ ಕುಳಿತಿರೋದು, ಹೆಚ್ಚಿನ ಚಲನೆ ಇಲ್ಲದೆ ಒಂದೇ ಸ್ಥಳದಲ್ಲಿ ಕೆಲಸ ಮಾಡುವುದು, ಇದೆಲ್ಲವೂ ನಮ್ಮನ್ನು ಸಾವಿನ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ಆ ಬಗ್ಗೆ ನಡೆದ ಸಂಶೋಧನೆಗಳು ಇದನ್ನೇ ಹೇಳಿವೆ. ಚಟುವಟಿಕೆಯಿಂದ ಕೂಡಿರದ ಲೈಫ್ ಸ್ಟೈಲ್, ಹೆಚ್ಚಿನ ಶ್ರಮ ಇರದ ಕೆಲಸ, ಸೋಮಾರಿತನ ಸಾವು ತರಬಹುದು ಜೋಕೆ. ನಿರಂತರ ಕುಳಿತೇ ಇರುವುದಕ್ಕೂ ಸಾವಿಗೂ ಸಂಬಂಧವಿದೆಯಂತೆ. ಕುಳಿತೇ ಕೆಲಸ ಮಾಡೋರು ನೀವಾಗಿದ್ರೆ ಸಾವಿನಿಂದ ಹೀಗೆ ದೂರವಿರಿ. ನಾವು ಮಾಡುವ ಕೆಲಸ ಹಾಗೂ ಸಾವು ಎರಡಕ್ಕೂ ಸಂಬಂಧವಿದೆ. ಕೆಲವೊಮ್ಮೆ ನಮ್ಮ ಸಾವನ್ನ ನಾವೇ ಬೇಗನೆ ತಂದುಕೊಳ್ತೇವೆ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ಸಾವು ಹತ್ತಿರ ಬರಬಾರದು ಅಂದ್ರೆ ಒಂದೇ ಒಂದು ನಿಯಮ ಪಾಲಿಸಬೇಕು. ಸಾವು ಹಾಗೂ ಕೆಲಸ ಎರಡಕ್ಕೂ ಸಂಬಂಧವಿದೆಯಾ ಅನ್ನೋ ಬಗ್ಗೆ ಈಗಾಗಲೇ ಅನೇಕ ಸಂಶೋಧನೆಗಳು, ಸಮೀಕ್ಷೆ, ಅಧ್ಯಯನ ನಡೆದಿದೆ. ಒಬ್ಬ ವ್ಯಕ್ತಿ ದೈಹಿಕವಾಗಿ ಚಟುವಟಿಕೆಯಿಂದ ಇದ್ದಲ್ಲಿ ಆತನ ಜೀವಿತಾವಧಿ ಹೆಚ್ಚು ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ. ದಿನದಲ್ಲಿ ನೀವು 1 ಗಂಟೆ ದೈಹಿಕ ಚಟುವಟಿಕೆ ನಡೆಸಬೇಕಾಗಿಲ್ಲ. ಕೆಲವು ನಿಮಿಷಗಳ ಕಾಲ ನೀವು ನಿಮ್ಮ ಸಮಯವನ್ನ ದೈಹಿಕ ಚಟುವಟಿಕೆಗೆ ಮೀಸಲಿಟ್ಟರೆ ಸಾಕಾಗತ್ತೆ. ಇದರಿಂದ ನಿಮ್ಮ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬಹುದು. ಈಗ ಹೊಸ ಸಂಶೋಧನೆ ಕೂಡ ಇದನ್ನೇ ಹೇಳಿದೆ. ಇಡೀ ದಿನ ಒತ್ತಡದ ಜೀವನ ನಡೆಸುವ ಜನರು ದೈಹಿಕ ವ್ಯಾಯಾಮ ಮಾಡಲು ಸಮಯ ಇಲ್ಲ ಅಂತಾರೆ. ವ್ಯಾಯಾಮ, ಯೋಗ, ವಾಕಿಂಗ್, ಸೈಕ್ಲಿಂಗ್ ಸೇರಿದಂತೆ ದೇಹಕ್ಕೆ ಶ್ರಮ ನೀಡೋ ಯಾವುದೇ ಚಟುವಟಿಕೆಯಲ್ಲಿ ತೊಡಗೋದಿಲ್ಲ. ಇದನ್ನ ಜಡ ಜೀವನ ಶೈಲಿ ಎನ್ನಲಾಗುತ್ತೆ. ಈ ಜಡ ಜೀವನ ಶೈಲಿಯಿಂದಲೇ ಸಾವು ಬಹುಬೇಗ ನಮ್ಮ ಬಳಿ ಬರುತ್ತೆ. ನಾರ್ವೆಯ ಟ್ರೋಮ್ಸೋ ವಿಶ್ವವಿದ್ಯಾನಿಲಯದ ಸಂಶೋಧಕರು ಈ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಬ್ರಿಟಿಷ್ ಜರ್ನಲ್ ಆಫ್ ಸ್ಪೋರ್ಟ್ಸ್ ಮೆಡಿಸಿನ್ ನಲ್ಲಿ ಸಂಶೋಧನೆ ವರದಿ ಪ್ರಕಟವಾಗಿದೆ. ಇದರ ಪ್ರಕಾರ ಜಡ ಜೀವನ ಶೈಲಿಯಿಂದ ಸಾವು ಬೇಗ ಬರುತ್ತೆ. ಈ ಜಡ ಜೀವನ ಶೈಲಿಯ ಅಪಾಯವನ್ನ ನೀವು ಕಡಿಮೆ ಮಾಡಬೇಕಂದ್ರೆ ಪ್ರತಿದಿನ ಕೇವಲ 20ರಿಂದ 25 ನಿಮಿಷಗಳ ಕಾಲ ದೈಹಿಕ ಚಟುವಟಿಕೆ ನಡೆಸಿದ್ರೆ ಸಾಕು ಅಂತ ಸಂಶೋಧನೆ ಹೇಳಿದೆ. ಈಗಿನ ದಿನಗಳಲ್ಲಿ ಕಂಪ್ಯೂಟರ್ ಮುಂದೆ ಗಂಟೆಗಟ್ಟಲೆ ಕುಳಿತು ಕೆಲಸ ಮಾಡೋದು ಅನಿವಾರ್ಯವಾಗಿದೆ. ಅನೇಕರು ದಿನದಲ್ಲಿ 10 ಗಂಟೆಗೂ ಹೆಚ್ಚು ಕಾಲ ಕಂಪ್ಯೂಟರ್ ಮುಂದಿರ್ತಾರೆ. ಮತ್ತೆ ಕೆಲವರು ಜಡ ಜೀವನ ಶೈಲಿಯನ್ನೇ ಹೊಂದಿರ್ತಾರೆ. ಕೆಲಸ ಯಾವುದೇ ಇರಲಿ, ದಿನದಲ್ಲಿ ಬಹುತೇಕ ಸಮಯವನ್ನ ಕುಳಿತೇ ಕಳೀತಾರೆ. ಟಿವಿ ವೀಕ್ಷಣೆ, ಮೊಬೈಲ್ ಗೇಮ್, ಸಾಮಾಜಿಕ ಜಾಲತಾಣ, ಹೀಗೆ ಒಂದೇ ಸ್ಥಳದಲ್ಲಿ ಕುಳಿತು ಅವರು ಅನೇಕ ಗಂಟೆಗಳನ್ನು ಕಳೆದಿರ್ತಾರೆ. ಕುಳಿತುಕೊಳ್ಳೋದು ಅನಿವಾರ್ಯವಾದಲ್ಲಿ ನೀವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಬೇಕಾದ ಅಗತ್ಯವಿದೆ. ದಿನದಲ್ಲಿ ನಿಮಗಾಗಿ 20ರಿಂದ 25 ನಿಮಿಷ ಮೀಸಲಿಟ್ಟರೂ ಸಾಕು ಅನ್ನತ್ತೆ ಸಂಶೋಧನೆ. ಈ ಸಮಯದಲ್ಲಿ ನಿಮ್ಮ ದೇಹಕ್ಕೆ ದೈಹಿಕ ವ್ಯಾಯಾಮ ನೀಡಿದ್ರೆ ಸಾವಿನ ದಿನಾಂಕವನ್ನ ನೀವು ಮುಂದೂಡಬಹುದು. ದಿನಕ್ಕೆ 22 ನಿಮಿಷಗಳಿಗಿಂತ ಹೆಚ್ಚು ಮಧ್ಯಮ ಮತ್ತು ತೀವ್ರವಾದ ದೈಹಿಕ ಚಟುವಟಿಕೆ ಮಾಡಿದ್ರೆ ಲಾಭ ಮತ್ತಷ್ಟು ಹೆಚ್ಚು. ದೈಹಿಕ ಚಟುವಟಿಕೆಯು ಸಾವಿನ ನಡುವಿನ ಸಂಬಂಧವನ್ನ ಬದಲಿಸುತ್ತಾ ಅಂತ ಕಂಡುಹಿಡಿಯಲು ಸಂಶೋಧಕರು 4 ಗುಂಪಿನ ಚಟುವಟಿಕೆಯನ್ನ ಟ್ರ್ಯಾಕ್ ಮಾಡಿದ್ದಾರೆ. 12 ಗಂಟೆಗಿಂತ ಹೆಚ್ಚು ಕಾಲ ಒಂದೇ ಕಡೆ ಕುಳಿತು ಕೆಲಸ ಮಾಡೋ ಜನರು 8 ಗಂಟೆಗಿಂತ ಕಡಿಮೆ ಸಮಯ ಕುಳಿತು ಕೆಲಸ ಮಾಡೋರಿಗಿಂತ 38% ಪಟ್ಟು ಸಾವಿನ ಅಪಾಯ ಹೊಂದಿರ್ತಾರೆಂದು ಸಂಶೋಧನೆಯಲ್ಲಿ ಪತ್ತೆಯಾಗಿದೆ. ಆದ್ರೆ 12 ಗಂಟೆ ಕೆಲಸ ಮಾಡೋರು ಎಷ್ಟು ಸಮಯವನ್ನ ದೈಹಿಕ ಚಟುವಟಿಕೆಗೆ ಮೀಸಲಿಡ್ತಾರೆ ಅನ್ನೋದು ಕೂಡ ಮುಖ್ಯ ಅಂತ ಸಂಶೋಧನೆ ಹೇಳಿದೆ. ದಿನದಲ್ಲಿ 20ರಿಂದ 25 ನಿಮಿಷ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅವರಲ್ಲಿ ಸಾವಿನ ಅಪಾಯ ಕಡಿಮೆ ಇರುತ್ತೆ ಅಂತ ಸಂಶೋಧನೆ ಹೇಳಿದೆ. ಕುಳಿತುಕೊಳ್ಳೋ ಪ್ರಮಾಣ ಎಷ್ಟೇ ಇರಲಿ, ದೈಹಿಕ ಚಟುವಟಿಕೆಗೆ ಆದ್ಯತೆ ನೀಡೋದು ಮುಖ್ಯ ಅನ್ನೋದನ್ನ ಸಂಶೋಧನೆ ಸಾಬೀತುಪಡಿಸಿದೆ. ಕಡಿಮೆ ದೈಹಿಕ ಚಟುವಟಿಕೆಯು ಮರಣದ ಅಪಾಯವನ್ನ ಕಡಿಮೆ ಮಾಡಲು ಪರಿಣಾಮಕಾರಿ ತಂತ್ರವಾಗಿದೆ ಅಂತ ಸಂಶೋಧಕರು ತಿಳಿಸಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.